ಮೀನರಾಶಿ. ಮೀನರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಆಗಸ್ಟ್ 16ನೇ ತಾರೀಕು ಸೂರ್ಯಗ್ರಹ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಇದರಿಂದಾಗಿ ಬಲಿಷ್ಠ ಅನ್ನೋದು ನಿಮಗೆ ಸಿಗ್ತಾ ಇದೆ. ಮರೆಯೋಕೆ ಸಾಧ್ಯವಾಗದಂತಹ ತಿಂಗಳಾಗಿರುತ್ತೆ ನಿಮಗೆ. ಭೂಮಿ, ಮನೆ ಹಾಗೂ ಹೆಚ್ಚಿನ ಸುಖ, ಧನ, ಧಾನ್ಯ ಇವೆಲ್ಲವೂ ಹೆಚ್ಚಿಗೆ ಸಮೃದ್ಧಿಯಾಗಿ ಆಗಸ್ಟ್ ತಿಂಗಳು ನಿಮಗೆ ಗ್ರಹಗಳ ಸಂಚಾರದ ಮುಖಾಂತರ ಕಾಯ್ತಾ ಇದೆ. ಈ ತಿಂಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ವೇಗವಾಗಿ ನಿಮ್ಮ ಕೆಲಸ ಕಾರ್ಯಗಳು ಪರಿಪೂರ್ಣವಾಗುವುದು ಕಾಣಬಹುದು. ಸ್ಥಾನಪಲ್ಲಟವಾಗುತ್ತೆ. ಇರುವಂತಹ ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸ ಸಿಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಪ್ರಮೋಷನ್ನು, ಇಂಕ್ರಿಮೆಂಟು, ನೂತನ ಕೆಲಸದಲ್ಲಿ ಅಭಿವೃದ್ಧಿ, ಸರ್ಕಾರಿ ಉದ್ಯೋಗ, ರಾಜಕೀಯ ಬೆಳವಣಿಗೆ ಇವೆಲ್ಲದರಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಆರೋಗ್ಯದ ವಿಚಾರದಲ್ಲಿ ನೀವು ಗಮನ ಹರಿಸುವುದನ್ನು ಬಿಟ್ಟರೆ ಆರೋಗ್ಯದ ವಿಚಾರದಲ್ಲಿ ನೀವು ಗಮನ ಹರಿಸುವುದನ್ನು ಬಿಟ್ಟರೆ ಇನ್ಯಾವುದೇ ಸಮಸ್ಯೆಗಳಿಲ್ಲ. ಗುರುವು ಧನಕ್ಕೆ ಮತ್ತು ಸಂತಾನಕ್ಕೆ ಅಧಿಪತಿ, ಸುಖಸ್ಥಾನದಲ್ಲಿದ್ದಾರೆ. ಹೆಚ್ಚಿನ ಸುಖವನ್ನು ಕೊಡ್ತಾರೆ. ಹಣದ ವಿಚಾರದಲ್ಲಿ ಉತ್ತಮ ಫಲವನ್ನು ಕೊಡ್ತಾರೆ. ಆಗಸ್ಟ್ 17ನೇ ತಾರೀಕು ಪಂಚಮದಿಂದ ಷಷ್ಠಮಕ್ಕೆ ತನ್ನ ಸ್ವಸ್ಥಾನಕ್ಕೆ ಹೋಗುವುದರಿಂದ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ ಲಭಿಸಿ ಅಗ್ನಿತತ್ವದ ಬಲ ನಿಮಗೆ ಲಭಿಸ್ತಾ ಇದೆ. ಆಗಸ್ಟ್ 20ನೇ ತಾರೀಕು ಶುಕ್ರಗ್ರಹ ಪಂಚಮ ಸ್ಥಾನಕ್ಕೆ ಬದಲಾವಣೆ ಆಗ್ತಿರೋದ್ರಿಂದ ಯಥೇಚ್ಛವಾದ ಫಲ ಕೊಡ್ತಾ ಇದ್ದಾರೆ. ಸುಖ, ವಸ್ತ್ರ, ವಾಹನ, ಐಶ್ವರ್ಯ ಎಲ್ಲವೂ ಸಿಗುವ ಲಕ್ಷಣಗಳು ಕಾಣ್ತಾ ಇದೆ. ನಿಮ್ಮ ರಾಶಿಯಲ್ಲಿ ಜನ್ಮಶನಿ ಇರೋದ್ರಿಂದ ಕೆಲಸ ಕಾರ್ಯಗಳ ಸಿದ್ಧಿ ಸ್ವಲ್ಪ ಮಂದಗತಿಯಲ್ಲಿ ಸಿಗುತ್ತೆ. ಭಯಪಡುವ ಅವಶ್ಯಕತೆ ಇಲ್ಲ. ಉದ್ಯೋಗ, ವ್ಯಾಪಾರ ಎಲ್ಲವೂ ಸಿದ್ಧಿಸುತ್ತದೆ. ಸಂದೇಹ ಪಡಬೇಡಿ. ವ್ಯಯಾಧಿಪತಿ, ಲಾಭಸ್ಥಾನಾಧಿಪತಿ ಜನ್ಮದಲ್ಲಿ ಇದ್ದು ಜನ್ಮಶನಿಯ ಪ್ರಭಾವವಿದ್ದು ಶನೇಶ್ವರನ ಆರಾಧನೆ ಮಾಡುವುದನ್ನು ಮಾತ್ರ ಮರಿಬೇಡಿ. ತಿಂಗಳಿಗೊಮ್ಮೆಯಾದರೂ ತೈಲಾಭಿಷೇಕ ಮಾಡಿಸಿ ಒಳ್ಳೆಯದಾಗುತ್ತದೆ. ನಿಮ್ಮ ರಾಶ್ಯಾಧಿಪತಿ ಹಾಗೂ ದಶಮಾಧಿಪತಿಯಾದಂತಹ ಗುರು ಸುಖಸ್ಥಾನದಲ್ಲಿ ಮಾತ್ರ ಇದ್ದಾರೆ. ನಿಮಗೆ ಗುರುಬಲ ಇಲ್ಲ. ಆದರೂ ಗುರುವಿನ ಅನುಗ್ರಹ ಹೆಚ್ಚು ಸುಖವನ್ನು ಕೊಡ್ತಾರೆ. ಗುರು 4ನೇ ಮನೆಯಲ್ಲಿ ಇದ್ದಾರೆ. ಫಲಾಪೇಕ್ಷೆ ನೋಡುವುದಾದರೆ ತಾಯಿಯ ಆಶೀರ್ವಾದ, ಅಕ್ಕ ತಂಗಿಯರ ಸಹಕಾರ, ಕ್ಷೇತ್ರ ಫಲ ಅಂದರೆ ಜಾಗದ ಫಲ, ಸುಖ, ವಾಹನ ಫಲ, ನೆಮ್ಮದಿ, ಲಲಿತ ಕಲೆ ಅಭಿವೃದ್ಧಿ, ಸುಖನಿದ್ರೆ ಪ್ರಾಪ್ತಿಯಾಗುತ್ತದೆ. ಶಾಸ್ತ್ರ ಪುರಾಣಗಳನ್ನು ಕೇಳುವುದರಿಂದ ಮತ್ತು ಕ್ಷೇತ್ರ ದರ್ಶನ ಮಾಡುವುದರಿಂದ ಮಾನಸಿಕ ನೆಮ್ಮದಿ ವಾತಾವರಣ ಸೃಷ್ಟಿಯಾಗುತ್ತದೆ. ನೀವೇನಾದರೂ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕೆಂದರೆ ಇದೇ ಮಾಸದಲ್ಲಿ ಶುರು ಮಾಡಿ. ಅಷ್ಟಮಾಧಿಪತಿ ಶುಕ್ರ ಚತುರ್ಥದಲ್ಲಿದ್ದು ಪಂಚಮಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ಯೋಗ ಫಲವಿದೆ. ಮಹಾಧನ ಸಂಪನ್ನರಾಗ್ತೀರಾ. ರಾಜಯೋಗವಿದೆ. ಮಹಾಬುದ್ಧಿವಂತರಾಗಿದ್ದು ಪುತ್ರ ಸಂತಾನ, ಬಹುವಿಲಾಸಿಗಳು, ಸ್ತ್ರೀ ದೇವತೆಯ ಅನುಗ್ರಹವಾಗುತ್ತದೆ. ಮಿತ್ರರಿಂದ ಅನುಕೂಲವಾಗುತ್ತೆ. ಬಂಧುಗಳಿಂದ ಭಾಗ್ಯ, ನಿರ್ಮಲವಾದ ಮನಸ್ಸುಳ್ಳವರಾಗಿರ್ತೀರ. ಇದೆಲ್ಲವೂ ಪಂಚಮಕ್ಕೆ ಶುಕ್ರ ಸಂಚಾರದಿಂದ ಆಗುವ ಅನುಕೂಲಗಳು. ಇನ್ನು ಸಪ್ತಮದಲ್ಲಿರುವಂತಹ ಮಂಗಳ ಗ್ರಹದಿಂದ ಸ್ವಲ್ಪ ಹಿನ್ನಡೆ ಇದೆ. ಆದ್ದರಿಂದ ಅತಿ ಆಸೆ ಪಡೋದು ಬೇಡ. ಸಂಸಾರದಲ್ಲಿ ತೊಂದರೆಗಳಾಗಿ ಕುಟುಂಬದಿಂದ ಭಯ ಹೆಚ್ಚಾಗುವ ಸಾಧ್ಯತೆ ಇದೆ. ಮನಸ್ಸು ಕೆಟ್ಟ ಕೆಲಸಗಳಿಗೆ ಪ್ರೇರೇಪಣೆ ಮಾಡುವಂತೆ ಮಾಡುತ್ತದೆ.
ಕೆಟ್ಟದಾಗಿ ಕನಸುಗಳು ಬೀಳುತ್ತೆ, ನಿದ್ರಾಹೀನತೆ ಆಗುತ್ತೆ, ಮುಂಗೋಪ ಜಾಸ್ತಿ ಆಗುತ್ತದೆ. ಕೆಟ್ಟ ಸ್ವಭಾವಕ್ಕೆ ಮಂಗಳ ಗ್ರಹದಿಂದ ಒಳಗಾಗುವ ಸಾಧ್ಯತೆ ಇದೆ. ಆಗಸ್ಟ್ 7ನೇ ತಾರೀಕಂದು ಅಂಗಾರಕ ಜಯಂತಿ ಇದೆ. ಅಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದರ್ಶನ ಮಾಡಿ ಪೂಜೆಯನ್ನು ಸಲ್ಲಿಸಿ ಕುಜಗ್ರಹ ಶಾಂತಿಯಾಗ್ತಾರೆ. ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಬುಧನಿಂದ ನಿಮಗೆ ಯೋಗ ಫಲವಿದೆ. ಆದರೆ ನಿಮ್ಮ ರಾಶಿಯಲ್ಲಿ ಬುಧ ಬಲಹೀನವಾದರೂ ಯೋಗ ಫಲ ಕೊಡ್ತಾರೆ. ಕಾರಣ ಪಂಚಮದಲ್ಲಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು. ದುಡುಕಿನ ನಿರ್ಧಾರದಿಂದ ವ್ಯವಹಾರಗಳು ಏರುಪೇರುಗಳಾಗುವ ಸಾಧ್ಯತೆ ಇದೆ. ನಿಷ್ಠೂರಗಳು ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಜಾಗರೂಕರಾಗಿರಿ. ಶನಿವಾರಗಳಂದು ವಿಷ್ಣು ದೇವಾಲಯಕ್ಕೆ ಹೋಗಿ ದರ್ಶನದೊಂದಿಗೆ ವಿಷ್ಣು ಸಹಸ್ರನಾಮ ಹೇಳುವುದರಿಂದ ಅಥವಾ ಗೋವಿಂದ ನಾಮ ಸ್ಮರಣೆ ಪಠಿಸುವುದರಿಂದ ಬುಧಗ್ರಹ ಶಾಂತಿಯಾಗುತ್ತದೆ. ಹಾಗೆಯೇ ಆಗಸ್ಟ್ 8, 2025ರಂದು ನಮ್ಮ ಮಾತೆಯರು, ತಾಯಂದಿರು, ಹೆಣ್ಣು ಮಕ್ಕಳು ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರೀ ವರಮಹಾಲಕ್ಷ್ಮಿ ಹಬ್ಬವನ್ನು ಬರಮಾಡ್ಕೊಳ್ತಾ ಲಕ್ಷ್ಮೀ ಕಟಾಕ್ಷವನ್ನು ಹೊಂದುವ ದಿನ. ವರಮಹಾಲಕ್ಷ್ಮಿ ಕಳೆದ ಮರುದಿನ 9ನೇ ತಾರೀಕು ರಕ್ಷಾಬಂಧನ ಇದೆ. ಹೆಣ್ಣು ಮಕ್ಕಳು ತನ್ನ ಅಣ್ಣ ತಮ್ಮಂದಿರಿಗೆ ಪ್ರೀತಿಯಿಂದ ಹಣೆಗೆ ತಿಲಕವನ್ನು, ಕಂಕಣವನ್ನು ಕಟ್ಟಿ ಯಾವುದೇ ತೊಂದರೆ ತೊಡಕುಗಳು ಬಾರದೆ ಪರಮಾತ್ಮನು ಅಣ್ಣ ತಮ್ಮಂದಿರನ್ನು ರಕ್ಷಿಸಲಿ ಎಂಬುವಂತಹ ರಕ್ಷಾಬಂಧನ ದಿನ. ಇನ್ನು ಆಗಸ್ಟ್ 11ನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಗುರುಗಳ ಆರಾಧನೆ ಮಾಡಿ ಆಶೀರ್ವಾದ ಪಡೆಯಿರಿ. 12ನೇ ತಾರೀಕು ಸಂಕಷ್ಟಹರ ಗಣಪತಿ ವ್ರತ. ಚಂದ್ರೋದಯ ರಾತ್ರಿ 9 ಗಂಟೆ 6 ನಿಮಿಷಕ್ಕೆ ಇದೆ. ಉಪವಾಸ ಮಾಡುವಂಥವರು ಸಮಯವನ್ನು ನೋಡಿಕೊಳ್ಳಿ. 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣನನ್ನು ಪೂಜಿಸಿ ಭಜಿಸಿ. 26ನೇ ತಾರೀಕು ಸ್ವರ್ಣಗೌರಿ ವ್ರತ. 27ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತ. ಇವು ಆಗಸ್ಟ್ ತಿಂಗಳ ವಿಶೇಷವಾದ ದಿನಗಳು ಅಂತ ಹೇಳ್ತಾ, ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.